ಸಿಎಂ ಕುರ್ಚಿ ಫೈಟ್ಗೆ ಸಚಿವ ಕೆಜೆ ಜಾರ್ಜ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಆಯ್ಕೆ ಮಾಡುವಾಗ ಯಾವುದೇ ಗಡುವನ್ನ ಕೊಟ್ಟಿಲ್ಲ. ಎಐಸಿಸಿ ವೀಕ್ಷಕರ ಮುಂದೆಯೇ ಸಿಎಂ ಆಯ್ಕೆಯಾಗಿದೆ. ಆಗ ಯಾವುದೇ ಗಡುವು ಕೊಟ್ಟು ಆಯ್ಕೆ ಮಾಡಿಲ್ಲ. ನೋಡಿ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಸಂದರ್ಭದಲ್ಲಿನೇ ಕಾಂಗ್ರೆಸ್ನ ದೊಡ್ಡ ನಾಯಕರು ಮಾತನಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್, ಕೆಜೆ ಜಾರ್ಜ್ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀವಿ. ಸಿಎಂ ಆಯ್ಕೆ ಮಾಡುವಾಗ ಯಾವುದೇ ಗಡುವನ್ನ ಕೊಟ್ಟಿಲ್ಲ. ಎಐಸಿಸಿ ವೀಕ್ಷಕರ ಮುಂದೆಯೇ ಸಿಎಂ ಆಯ್ಕೆ ಮಾಡಲಾಗಿದೆ. ಆಗ ಯಾವುದೇ ಗಡುವು ಕೊಟ್ಟು ಆಯ್ಕೆ ಮಾಡಿಲ್ಲ. ಇಂಟ್ರೆಸ್ಟಿಂಗ್ ಇದು. ಯಾವುದೇ ಗಡುವು ಅನ್ನೋದಿಲ್ಲ. ಸದ್ಯ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆಯಲ್ಲಿ ಒಂದು ಅರ್ಥ ಮಾಡ್ಕೋಬಹುದು. 2.5 ವರ್ಷ ಗಡುವು, 2.5 ವರ್ಷದ ನಂತರ ಸಿಎಂ ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕು, ಹಾಗೆ ಹೀಗೆ ಅನ್ನೋ ನಿಟ್ಟಿನಲ್ಲಿ ಊಹಾಪೋಹಗಳಿದಾವಲ್ಲ, ಅದೆಲ್ಲ ಏನೂ ಇಲ್ಲ. ಯಾವುದೇ ರೀತಿಯಾದಂಥ ಗಡುವು ಅನ್ನೋದಿಲ್ಲ. ಸಿಎಂ ಆಗಿರೋದು ಸಿದ್ದರಾಮಯ್ಯನವರು, ಅವರೇ ಪೂರ್ಣಾವಧಿಗೆ ಸಿಎಂ ಆಗ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಹೇಳಿಕೆ ಇದೆ. ಇದು ನಾಯಕತ್ವ ಬದಲಾವಣೆ ನನಗೆ ಅದು ಯಾವುದೇ ವಿಚಾರದಲ್ಲಿ ನನ್ನ ಅದರಲ್ಲಿ ಆಥರೈಸ್ಡ್ ಮಾತಾಡಲಿಕ್ಕೆ ಗೊತ್ತಾಯ್ತದ. ನನ್ನ ಪಟ್ಟಿಗೆ ಈಗ ನಾವು ಚೀಫ್ ಮಿನಿಸ್ಟರ್ ಅವರು ಇದ್ದಾರೆ, ಅವ್ರನ್ನ ನಾವು CLPಯಲ್ಲಿ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದಾಗ AICC ಅಬ್ಸರ್ವರ್ ಇದ್ದರು. ಆಯ್ಕೆ ಮಾಡಿದಾಗ ಯಾವುದೇ ಆ ರೆಸಲ್ಯೂಷನಲ್ಲಿ ನಾವು ಗಡುವು ಕೊಟ್ಟಿದ್ದೀವಾ, ನೀವು ನೋಡ್ಬೋದು. ಅದು ಅಲ್ಲಿ ತನಕ ಅದು ಇದು ಗಡುವಿಲ್ವೋ ಅದ್ರ ತನಕ ಅವರೇ ಕಂಟಿನ್ಯೂ ಆಗ್ತದೆ. ಅದ್ರಲ್ಲಿ ಏನು ಸಂಶಯ ಏನಂತ ನಿಮಗೆ ಯಾರಾದ್ರೂ ಹೇಳಿದಾರ? ನೋಡಿ, ಯಾರ್ಯಾರ್ದು ಅನಿಸಿಕೆಗಳು ಕೆಲವ್ರದ್ದು ಇರ್ತದೆ. ನಂದು ಅನಿಸಿಕೆ ಪ್ರಕಾರ ಎಲ್ಲ ಆಗ್ತದಾ? ಅದಕ್ಕೆ ನಮ್ದೊಂದು ಸಿಸ್ಟಮ್ ಇದೆ, ನಮ್ಮ ಪಾರ್ಟಿ ಇದೆ, ನಮ್ಮ ಹೈಕಮಾಂಡ್ ಇದೆ. ಅವ್ರು ನಿರ್ಧಾರ ತಗೊಳ್ತೀನಿ ಅಂತ ತಗೊಳ್ತಾರೆ. ಅದಕ್ಕೆ DCM ಅವರು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಮೇಲೆ ನಾವು ಯಾರು ಇಲ್ಲ. ಅವರು ತೀರ್ಮಾನ ತಗೊಂಡ್ರೆ ಆಗ ನೀವು ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ನೋಡಿ,